ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಿಬಿಡುತ್ತೆ. ಅದು ನವೆಂಬರ್ ತಿಂಗಳಲ್ಲೇ ಆಗುತ್ತೆ. ಆ ನವೆಂಬರ್ ತಿಂಗಳಲ್ಲಿ ಆಗಬಹುದಾಗಿರ್ತಕ್ಕಂತಹ ನಾಯಕತ್ವ ಬದಲಾವಣೆಗೆ ನವೆಂಬರ್ ಕ್ರಾಂತಿ ಅನ್ನುವಂತಹ ಹೆಸರುಗಳು ಕೂಡ ಈಗಾಗಲೇ ಜೋಡಣೆ ಆಗಿದ್ದಾವೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ವಿಜಯದಶಮಿ ಸಂದರ್ಭದಿಂದ ಹಿಡಿದು ದಸರಾ ಹಬ್ಬದಿಂದ ಹಿಡಿದು ದೀಪಾವಳಿ ಹಬ್ಬದ ತನಕ ಬೇರೆ ಬೇರೆ ಹಬ್ಬಗಳ ಸಂದರ್ಭಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಸಮಯಗಳಲ್ಲಿ ಹೋಗ್ತಾನೆ ಇರ್ತಾರೆ. ಆದರೆ ವಿಶೇಷವಾಗಿ ಈ ಹಬ್ಬಗಳ ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿನೇ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ. ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಿರಬಹುದು, ಅಥವಾ ಹಾಸನಾಂಬೆಯ ದರ್ಶನ ಪಡೆದಿರಬಹುದು, ಅಥವಾ ಮಂತ್ರಾಲಯದಲ್ಲಿ ಹೋಗಿ ಗುರುರಾಯರ ದರ್ಶನವನ್ನು ಪಡ್ಕೊಂಡದ್ದೇ ಆಗಿರಬಹುದು. ಎಲ್ಲ ಕಡೆಗಳಲ್ಲೂ ಕೂಡ ಭಕ್ತನಿಗೂ ಪರಮಾತ್ಮನಿಗೂ ಸಂಬಂಧಿಸಿದ್ದು, ಭಕ್ತನಿಗೂ ದೇವಿಗೂ ಸಂಬಂಧಿಸಿದ್ದು, ನನಗೂ ಹನುಮಂತನಿಗೂ ಸಂಬಂಧಿಸಿದ್ದು, ನನಗೂ ಆಂಜನೇಯನಿಗೂ ಸಂಬಂಧಿಸಿದ್ದು, ನನಗೂ ಗುರುಗಳಿಗೂ ಸಂಬಂಧಿಸಿದ್ದು, ಈ ರೀತಿಯಾದಂಥ ಸರಣಿಯ ಸಂಬಂಧಗಳ ಮೂಲಕವಾಗಿ ದೇವರ ಮುಂದೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಆದರೆ ಇವರು ಹೀಗಿಲ್ಲಿ ಪ್ರಾರ್ಥನೆ ಸಲ್ಲಿಸೋದ್ರಲ್ಲಿ ಬ್ಯುಸಿಯಾಗಿದ್ದರೆ ಅತ್ತ ಮುಖ್ಯಮಂತ್ರಿಯವರ ಪುತ್ರ ಒಂದೇ ಒಂದು ಮಾತ್ರ ಮೂಲಕ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನವನ್ನು ಸೃಷ್ಟಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕದನಕ್ಕೆ ಈಗ ಡಾಕ್ಟರ್ ಯತೀಂದ್ರ ಅವರು ಮುನ್ನುಡಿ ಬರೆದ್ರ ಅನ್ನುವಂತಹ ಅನುಮಾನ ಸಹಜವಾಗಿಯೇ ಗೋಚರಿಸುತ್ತಿದೆ, ದಟ್ಟವಾಗಿ ಗೋಚರಿಸುತ್ತಿದೆ, ಬಹಳ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಮೂಡಿಸಿದೆ ಉತ್ತರಾಧಿಕಾರದ ಮಾತು. ಡಿ ಕೆ ಟೀಮ್ ಗರಂ ಆಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟೀಮ್ ಆಕ್ಟಿವ್ ಆಗಿದೆ, ಬಿಜೆಪಿಯವರು ಖುಷಿಯಾಗಿದ್ದಾರೆ. ಯಾಕಂದರೆ ಆಡಳಿತ ಪಕ್ಷದಲ್ಲಿ ನಡೆಯುವ ಪ್ರತಿ ಸಮರವೂ ಕೂಡ ಪ್ರತಿಪಕ್ಷಕ್ಕೆ ತೆರೆದುಕೊಳ್ಳುವ ಹೊಸ ಅವಕಾಶ ಅಂತೇಳಿ ಭಾವಿಸಲಾಗುತ್ತೆ ರಾಜಕೀಯವಾಗಿ. ಆ ರೀತಿಯಾಗಿ ಬಿಜೆಪಿಯವರು ಉರಿಯೋ ಬೆಂಕಿಗೆ ಒಂದಿಷ್ಟು ತುಪ್ಪ ಸುರಿದು ಆ ತುಪ್ಪ ಇನ್ನಷ್ಟು ದಗದಗಿಸಲಿ ಅನ್ನುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಈ ಒಂದು ಕದನ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಮುಖ್ಯಮಂತ್ರಿಯವರ ಪುತ್ರ ಹೇಳಿರ್ತಕ್ಕಂತಹ ಮಾತುಗಳು, ಅವರು ನುಡಿದಿರ್ತಕ್ಕಂಥ ವಿಚಾರ, ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅವರನ್ನು ಕೇವಲ ಹೊಗಳಿದ್ದು ಮಾತ್ರ ಅಲ್ಲ, ಅವರು ಎಲ್ರಿಗೂ ಕೂಡ ಮಾದರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ಅವರು ಬದ್ಧತೆಯುಳ್ಳ ನಾಯಕ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರನ್ನು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ತಂದೆಯವರ ರಾಜಕೀಯದ ಕೊನೆಗಾಲದಲ್ಲಿ ಇದ್ದಾರೆ, ರಾಜಕೀಯ ಬದುಕಿನ ಕಡೆಗಟ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ತಯಾರಾಗಿರುವಂಥವರು ಸತೀಶ್ ಜಾರಕಿಹೊಳಿ. ಅಂದರೆ ಸಹಜವಾಗಿಯೇ ಇಲ್ಲಿ ಬರುವಂಥದ್ದು ಅಹಿಂದ ಉತ್ತರಾಧಿಕಾರಿ ಆಗ್ತಾರಾ ಅಂತೇಳಿ. ಅಹಿಂದ ಸಿದ್ದರಾಮಯ್ಯನವ್ರನ್ನ ಅಹಿಂದ ಚಾಂಪಿಯನ್ ಅಂತೇಳಿ ನಾವು ಕರಿತೀವಿ. ಆದರೆ ಆ ಅಹಿಂದ ಚಾಂಪಿಯನ್ ಆಗಿರುವಂತಹ ಸಿದ್ದರಾಮಯ್ಯನವರ ಕೈಯಿಂದ ಆ ಬ್ಯಾಟನ್ ಈಗ ಸತೀಶ್ ಅವರ ಕೈಗೆ ಹೋಗುತ್ತಾ ಮುಂದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಷ್ಟು ದಿವಸ ಅದಾದ ನಂತರ ಅವರ ಅಧಿಕಾರದ ಬದಲಾವಣೆಗಳ ಸಂದರ್ಭಗಳಲ್ಲಿ ಅದು ಸತೀಶ್ ಅವರ ಕೈಗೆ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ. ನಾಯಕತ್ವದ ಬದಲಾವಣೆ ಆಗುತ್ತೆ, ಅದು ನವೆಂಬರ್ ತಿಂಗಳಲ್ಲೇ ಆಗುತ್ತೆ. ಯಾಕಂದರೆ 2.5 ವರ್ಷ ಸರ್ಕಾರಕ್ಕೆ ತುಂಬುತ್ತೆ, ಆವಾಗ ಆಗುತ್ತೆ ಅನ್ನುವಂಥದ್ರ ಚರ್ಚೆ ಬಹಳ ಜೋರಾಗಿ ನಡೀತಿದೆ. CM ಕುರ್ಚಿಯ ಕನಸು ಕಾಣ್ತಾ ಇರುವಂತಹ ಡಿ ಕೆ ಶಿವಕುಮಾರ್ಗೆ ಡಾಕ್ಟ್ರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡಾಕ್ಟರ್ ನಿಜಕ್ಕೂ ಕೂಡ ಶಾಕ್ ಟ್ರೀಟ್ಮೆಂಟನ್ನು ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ, ಶಿವಕುಮಾರ್ ಅವರ ಪಾಳಯಕ್ಕೆ ಕೊಟ್ಟಿದ್ದಾರೆ. ಇದರಿಂದಾಗಿ ಮಾತುಗಳು ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಅವರು ಹೇಳಿದರೆ ಅವ್ರದ್ದಾದರೆ ಚಮತ್ಕಾರ, ನಮ್ಮದಾದರೆ ಬಲಾತ್ಕಾರ ಅನ್ನೋಲ್ಲಿವರೆಗೂ ಕೂಡ ಮಾತು ಬಂದಿದೆ ಅಂತ ಹೇಳಿದರೆ ಏನು ನಡೀತಿದೆ ಕಾಂಗ್ರೆಸ್ನ ಒಳಗಡೆ ಅನ್ನೋದನ್ನು ನಾವು ಅಂದಾಜಿಸ್ಬೋದು. ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಡಾಕ್ಟರ್ ಯತೀಂದ್ರ ಅವರ ಮಾತು. ಶಿವಕುಮಾರ್ ಅವರು ದೇವಸ್ಥಾನ ಸುತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಟೈಮ್ ಬಾಂಬ್ ಹಾಕಿದ್ದಾರೆ ಮುಖ್ಯಮಂತ್ರಿಯವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬಹಳ ಮೇಲು ಮಾತುಗಾರ, ಅವರಿಗೆ ರಾಜಕೀಯವಾಗಿ ಬಹಳ ವಿಚಾರಗಳ ಬಗ್ಗೆ ಅವರು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಲ್ಲ ಅನ್ನುವಂಥದ್ರ ಬಗ್ಗೆ ಎಲ್ಲ ಅವ್ರ ಬಗ್ಗೆ ಟೀಕೆಗಳನ್ನು ಮಾಡೋರು ಇದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಬಹಳ ಮುಖ್ಯವಾದಂತಹ ದಾಳವನ್ನು ಉರುಳಿಸಿದ್ದಾರೆ. ಅದು ಬೆಳಗಾವಿಯಲ್ಲಿ ಉರುಳಿಸಿರುವಂಥದ್ದು ಬಹಳ ಪ್ರಮುಖ ಆಗಿದೆ. CM ಸಿದ್ದರಾಮಯ್ಯನವರಿಗೆ ಸೈದ್ಧಾಂತಿಕ ಉತ್ತರಾಧಿಕಾರಿ ದಾಳವನ್ನು ಉರುಳಿಸಿದ್ದಾರೆ ಡಾಕ್ಟರ್ ಯತೀಂದ್ರ ಅವರು. ಮೊನ್ನೆ ಅಷ್ಟೇ ಒಬ್ಬರು ಹೇಳ್ತಾ ಇದ್ರು, ಯತೀಂದ್ರ ಅವರೇ ಮುಂದೆ ಸಿದ್ದರಾಮಯ್ಯನವರ ನಂತರ ಯತೀಂದ್ರ ಅವರು ನಾಯಕತ್ವವನ್ನು ಕೊಡ್ತಾರೆ ಅಂತೇಳಿ ಎಲ್ಲ ಒಂದಿಷ್ಟು ಹೊಗಳ್ತಾ ಇದ್ರು. ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸೈದ್ಧಾಂತಿಕ ಬದ್ಧತೆಯುಳ್ಳ ನಾಯಕ, ಅವರು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ. CM ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಸಿದ್ಧಾಂತ, ಅವರ ಬದ್ಧತೆಯ ಬಗ್ಗೆ ಮಾತನಾಡಿದ್ದಾರೆ. ಅಹಿಂದ ಕಾರ್ಡ್ ಉರುಳಿಸಿ CM ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್
ಯತೀಂದ್ರ ಸಿದ್ದರಾಮಯ್ಯನವರು ರಾಜಕೀಯವಾದಂತಹ ದೊಡ್ಡ ತಲ್ಲಣವನ್ನು ಸೃಷ್ಟಿಸಿದ್ದಾರೆ. ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಇದು ಕಂಪನವನ್ನು ಸೃಷ್ಟಿಸುತ್ತೆ ಮತ್ತು ಯಾರು ಯಾರ ಕಡೆಗೆ ಅನ್ನುವಂಥದ್ದನ್ನು ವೆರಿ ಕ್ಲಿಯರ್ ಆಗಿ ಗೋಡೆ ಮೇಲಿನ ಬರಹದಷ್ಟೇ ಕ್ಲಿಯರ್ ಆಗಿ ಇದು ರೂಪಿಸ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ ಈ ಹಂತದಲ್ಲಿ. ಈಗ ಅಂದರೆ ಈಗಲೇ ಅಲ್ಲ, 2028ಕ್ಕೆ ಸತೀಶ್ ನಾಯಕತ್ವ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲಿಗೆ 28ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, 28ರ ನಂತರ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರೆದಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರೇ ನಾಯಕ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಯತೀಂದ್ರ ಅವರ ಮಾತಿನ ಮೂಲಕ. ಯತೀಂದ್ರ ಅವರ ಮಾತನ್ನು ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹದ್ದು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋದು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದ್ಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾನು ಕೊನೆ ದಿನಗಳಿಂದ 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು. ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ. ಹೀಗೆ ಯತೀಂದ್ರ ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಆಗಿ ಯಾವ ಕಾರಣಕ್ಕಾಗಿ ಮತ್ತು ಅವರೇ ಲೀಡ್ ಮಾಡಬೇಕು ಅನ್ನೋದನ್ನು, ಸತೀಶ್ ಜಾರಕಿಹೊಳಿ ಅವರು ಯಾಕೆ ಲೀಡ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಆದರೆ ಯಾವಾಗ ಯತೀಂದ್ರ ಅವರ ಮಾತು ದೊಡ್ಡ ತಲ್ಲಣವನ್ನು ಸೃಷ್ಟಿಸಿತ್ತು, ಕಾಂಗ್ರೆಸ್ನ ಒಳಗಡೆ ತಳಮಳವೂ ಕೂಡ ಶುರುವಾಗಿದೆ. ಡಾಕ್ಟರ್ ಯತೀಂದ್ರ ಮಾತಿನಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನ ನಂತರ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ರಾಜ್ಯ ನಾಯಕರ ಲೆಕ್ಕಾಚಾರಗಳು ಉಲ್ಟಾ ಆಗುವಂತಹ ಆತಂಕ ಎದುರಾಗಿದೆ. ಯಾಕಂದ್ರೆ ಇದು ನೀರಿದ್ದು ನೀರಿಗೆ, ಹಾಲಿದ್ದು ಹಾಲಿಗೆ ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಬಂದಿದ್ದಾವೆ. ಇಲ್ಲಿ ಬಹಳ ಕ್ಲಿಯರ್ ಆಗಿದೆ, ಕ್ಲಾರಿಟಿ ಇದೆ ಯತೀಂದ್ರ ಅವರ ಮಾತುಗಳ ಮೂಲಕವಾಗಿ. ಅವರು 2028ರ ನಾಯಕತ್ವ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದರೆ 2028ರವರೆಗೆ ಸಿದ್ದರಾಮಯ್ಯನವರಲ್ಲಿ ಬದಲಾವಣೆ ಆಗೋದಿಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಅಚಲ ವಿಶ್ವಾಸ ಡಾಕ್ಟರ್ ಯತೀಂದ್ರ ಅವರಲ್ಲೂ ಕೂಡ ಇದೆ. ಸಿದ್ದರಾಮಯ್ಯನವರ ಬಣ ಹೊಂದಿರತಕ್ಕಂಥ ವಿಶ್ವಾಸ ಅಂಥದ್ದು. ಆ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗೆಗಿನ ಕುತೂಹಲ ಈಗ ಮೂಡಿರುವಂಥದ್ದು. ಯಾಕಂದರೆ ಮುಖ್ಯಮಂತ್ರಿಯವರ ಮಗನೇ ಈ ಮಾತುಗಳನ್ನು ಹೇಳಿದಾಗ, ಮುಖ್ಯಮಂತ್ರಿಯವರ ಮಗನೇ ಅಹಿಂದ ನಾಯಕತ್ವ ಯಾರ ಕಡೆಗೆ ಹೋಗುತ್ತೆ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಹೇಳಿರುವಾಗ ಸಹಜವಾಗಿಯೇ ಚರ್ಚೆ ಆಗೇ ಆಗುತ್ತೆ. ಇದೇನು ಬಹಳ ಸಣ್ಣ ಮಾತಲ್ಲ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದು ಬಹಳ ಗಂಭೀರವಾಗಿರುವಂಥ ವಿಚಾರ ಮತ್ತು ಅಷ್ಟೇ ತೂಕದ ವಿಚಾರ ಇದು. ಇದನ್ನು ಯತೀಂದ್ರ ಅವರು ಹೇಳಿದ್ದಾರೆ. ಅಹಿಂದ ನಾಯಕರಷ್ಟೇ ಪಕ್ಷ ಲೀಡ್ ಮಾಡಿದರೆ ಉಳಿದವರ ಕತೆ ಏನು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಸಿದ್ದರಾಮಯ್ಯನವರ ನಂತರ ಯಾರು ಅಂತ ಹೇಳಿದಾಗ ಶಿವಕುಮಾರ್ ಅವರ ಅನ್ನುವಂಥದ್ದು ಸಹಜವಾಗಿರುವಂತಹ ಪ್ರಶ್ನೆ ಅಥವಾ ಉತ್ತರ. ಆದರೆ ಶಿವಕುಮಾರ್ ಅವರಲ್ಲ, ಬದಲಿಗೆ ಸತೀಶ್ ಅವರು ಇರ್ತಾರೆ ಅಲ್ಲಿ ಅನ್ನುವಂಥದ್ದು ಬಂದಾಗ ಸಹಜವಾಗಿಯೇ ನಮ್ಮ ಜಾತಿ ವ್ಯವಸ್ಥೆ ಒಳಗಡೆ ಉಳಿದ ಜಾತಿಗಳವರಿಂದ ಪ್ರಶ್ನೆಗಳು ಮೂಡುವಂಥ ಸಹಜ, ಸರ್ವೇ ಸಾಮಾನ್ಯ, ಸಹಜ. ಈಗ ಜಾತಿ ಲೆಕ್ಕಾಚಾರದೊಂದಿಗೆ ಭವಿಷ್ಯದ ಬಗ್ಗೆಯೂ ಕೂಡ ನಾಯಕರುಗಳಿಗೆ ತಳಮಳವೂ ಶುರುವಾಗಿದೆ. ಸಿದ್ದರಾಮಯ್ಯನವರ ನಂತರ ಯಾರು ಅಂತ ಬಂದಾಗ ಅದು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರ ಮಾತಿಗೆ ಹಲವು ಮಂತ್ರಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅಥವಾ ಅವರು ಕರೆಕ್ಟಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ಮಂತ್ರಿಗಳ ಮಾತುಗಳನ್ನು ನಿಮ್ಗೆ ತೋರಿಸ್ತೀನಿ. ನನಗೆ ಅನಿಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ. ಸೈದ್ಧಾಂತಿಕವಾಗಿ ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ.
ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ ಮುಂಚೆಯಿಂದನೂ, ಯಾವುದು ನಿಮ್ಮ ಇದ್ರ ವಿರುದ್ಧ, ಮೂಢನಂಬಿಕೆಗಳ ವಿರುದ್ಧ, ಸಂವಿಧಾನದ ಪರವಾಗಿ ನಡೆಸ್ತಾ ಇದ್ದಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಸಮಸ್ಯೆ ಏನಿದೆ, ಇವರು ಸೈದ್ಧಾಂತಿಕವಾಗಿ ಬದ್ಧರಿದ್ದಾರೆ, ಇವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಮುಂದುವರಿಸ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ. ನಮ್ಮ ಯಾರದೇ ಕ್ಲೇಮ್ ಇವತ್ತು ಸಹ ಮಾಡ್ಕೋ ಸ್ವಾಭಾವಿಕ, ಎಲ್ಲರಿಗೂ ಆಶೆ ಇರ್ತದೆ. ಯಾರೂ ಸನ್ಯಾಸಿಗಳಲ್ಲ ರಾಜಕೀಯದಾಗ, ಯಾರ್ಯಾರು ಎಂ ಬಿ ಪಾಲ್ ನೋಡ್ಕೊಂಡು ಯಾರೂ ಸನ್ಯಾಸಿಗಳಲ್ಲ, ಎಲ್ಲರೂ ಸಮರ್ಥರಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥಿದ್ದಾರೆ, ಪರಮೇಶ್ವರ್ ಅವರು ಸಮರ್ಥಿದ್ದಾರೆ, ರಾಮಲಿಂಗಡಿ ಅವರು ಸಮರ್ಥಿದ್ದಾರೆ, ಕೃಷ್ಣ ಬೈರೇಗೌಡರು ಸಮರ್ಥಿದ್ದಾರೆ, ಬಹಳಷ್ಟು ಜನ ಸಮರ್ಥಿದ್ದಾರೆ. ಪಕ್ಷ ಯಾವತ್ತೂ ಸಹ ಜನಾಭಿಪ್ರಾಯ ಬರಬೇಕು. ಮತ್ತೆ ಕಾಂಗ್ರೆಸ್, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಶಾಸಕರು ಬಯಸಬೇಕು. ಅವರೇನಾದರೂ ಹೇಳಿದ್ರೆ ಅದು ವೈಯಕ್ತಿಕ ಅಭಿಪ್ರಾಯ. ಇದು CLPಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು AICC ನಾಯಕರು ಇದನ್ನು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾಡ್ಬೋದು, ಏನೈತಿ, ನಾಯಕರು ಸುಮ್ಮನೆ ನಾನು ನೀನು ನಾಯಕನ ಮಾಡೋಕ್ಕಾಗೋದಿಲ್ಲ. ನಾಯಕನಾಗಿ ಹೊರಹೊಮ್ಮಬೇಕು. ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ. ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು, ನೀವು ಮುಖ್ಯಮಂತ್ರಿ ಆಗು, ನಾನು ಆಗ್ತೇನೆ ಅನ್ನೋದಕ್ಕೆ ಏನಾರ ಬೆಲೆ ಇದೆ? ನಾನು ಹೇಳಿದ್ದೀನಿ, ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ. ಇನ್ನು ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ. CM ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂಥ ವಿಚಾರಗಳೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಬೇಕು ಮತ್ತು ಶಾಸಕರ ಅಭಿಪ್ರಾಯವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹೈಕಮಾಂಡ್ನ ಅಭಿಪ್ರಾಯ ಮತ್ತು ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂತಹ ನಿರ್ಧಾರ ಆಗುತ್ತೆ. ಇನ್ನು ಅಹಿಂದ ನಾಯಕತ್ವ ಇದ್ದೇ ಇದೆ, ಇಲ್ಲದೇ ಇದ್ದರೆ ಸಂಘಟನೆ ಆಗೋದಿಲ್ಲ. ಅಂದರೆ ನಾನು ಅಹಿಂದ ನಾಯಕತ್ವವನ್ನು ವಹಿಸ್ಕೊಂಡಿದ್ದೀನಿ, ಅಹಿಂದ ಸಂಘಟನೆ ಅನ್ನೋಂಥ ನಾವು ಮಾಡ್ತೀವಿ. ಅದಿಲ್ಲದಿದ್ದರೆ ಪಕ್ಷವೂ ಕೂಡ, ಪಕ್ಷದ ಅಸ್ತಿತ್ವಕ್ಕೂ ವಿಚಾರವೂ ಕೂಡ ಇದ್ದೇ ಇರುತ್ತೆ. CM ಸ್ಥಾನಕ್ಕೆ 2028ಕ್ಕೆ ಕ್ಲೈಮ್ ಅಂತ ನಾನು ಹೇಳಿದ್ದೇನೆ. ನಾನು ಈಗಲೇ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಅಲ್ಲ. ನಾನು 2028ಕ್ಕೆ ನಾನು ಕ್ಲೈಮ್ ಮಾಡ್ಕೊಳ್ಳೋನು, ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೈಮ್ ಮಾಡ್ತೀನಿ ಅಂತ. ಇದನ್ನು ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು 2018ರಿಂದಲೂ ಕೂಡ ಇದನ್ನು ಹೇಳ್ತಿದ್ದಾರೆ. 28ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ಕೊಳ್ತಿದ್ರು, ಅಥವಾ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಯಾರಾದರೂ ಒಬ್ಬರು ಅಹಿಂದ ನಾಯಕತ್ವ ವಹಿಸಲೇಬೇಕಾಗತ್ತೆ. ಅಹಿಂದಕ್ಕೆ ಇವತ್ತು ಸಿದ್ದರಾಮಯ್ಯನವರೇ ಪ್ರಶ್ನಾತೀತ ನಾಯಕರಿದ್ದಾರೆ, ಆದರೆ ಯಾರಾದರೂ ಕೂಡ ಒಬ್ಬರು ಮುಂದೆಯೂ ಕೂಡ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ದೇವರಾಜ ಅರಸು ಅವರು ಆದಮೇಲೆ ಸಿದ್ದರಾಮಯ್ಯನವರು, ಈಗ ಸಿದ್ದರಾಮಯ್ಯನವರು ಆದಮೇಲೆ ಮತ್ತೊಬ್ಬರು ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಸತೀಶ್ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. CM ಸ್ಥಾನದ ಬದಲಾವಣೆ ಬಗ್ಗೆ ಚರ್ಚೆ ಸದ್ಯಕ್ಕೆ ಇಲ್ಲ. ಯಾವುದೇ ಕ್ರಾಂತಿ ನವೆಂಬರ್ನಲ್ಲಿ ಆಗೋದಿಲ್ಲ ಅನ್ನೋದು ಅವರ ಅಚಲ ವಿಶ್ವಾಸ. KPCC ಅಧ್ಯಕ್ಷ ಸ್ಥಾನ ನೀಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ತನ್ನನ್ನು, ಯಾಕಂದರೆ ಅವರು ಕೂಡ PCC ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು, ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಆದರೆ ಈಗ ಅವರು ಹೇಳ್ತಾ ಇದ್ದಾರೆ ಅದೇನಿದ್ರು ಕೂಡ ಹೈಕಮಾಂಡ್ಗೆ ಮಾತ್ರ ಬಿಟ್ಟಿರುವಂಥದ್ದು, ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಸತೀಶ್ ಅವರು ವ್ಯಕ್ತಪಡಿಸಿದ್ದಾರೆ. ಸತೀಶ್ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಸಿದ್ದರಾಮಯ್ಯ ಅವರ ನಂತರ ಕಾಂಗ್ರೆಸ್ ಮತ್ತು ಈ ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ವಹಿಸಬೇಕು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ ಬಳಿಕ ರಾಜ್ಯದ ರಾಜಕಾರಣದಲ್ಲಿ ಒಂದು ಹೊಸ ರೀತಿಯ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಸತೀಶ್ ಜಾರಕಿಹೊಳಿ ಸರ್, ಈಗ ಅಹಿಂದ ನಾಯಕತ್ವವನ್ನು ನೀವು ವಹಿಸಬೇಕು ಅಂತ ಹೇಳಿ ಯತೀಂದ್ರ ಅವರು ನಿನ್ನೆ ಹೇಳಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಏನ್ ಹೇಳ್ತೀವಿ? ಚರ್ಚೆಗೆ ಆಗೋ ಪ್ರಶ್ನೆ ಅಲ್ಲ. ಈ ಕರ್ನಾಟಕದಲ್ಲಿ ಯಾರು ಒಬ್ಬ ಅಹಿಂದ ನಾಯಕ ಬೇಕೇ ಬೇಕು. ದೇವರಾಜ ಅರಸಿದ್ರು, ಬಂಗಾರಪ್ಪನವರಿದ್ರು, ಖರ್ಗೆಜಿ ಅವರಿದ್ರು, ಸಿದ್ದರಾಮಯ್ಯವರಿದ್ರು. ಸಿದ್ದರಾಮಯ್ಯ ನಂತರ ಯಾರು ವಹಿಸ್ಕೊಳ್ಳೇಬೇಕು ಆ ದೃಷ್ಟಿಯಲ್ಲಿ ಅವ್ರು ಹೇಳಿದಾರೆ ಅಷ್ಟೇ. ಬಟ್ ಅದನ್ನ ಮುಖ್ಯಮಂತ್ರಿ ಅನ್ನೋ ಅರ್ಥದಲ್ಲಿ ಚರ್ಚೆ ಆಗ್ತದೆ. ಮುಖ್ಯಮಂತ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದು ಅಹಿಂದ ನಾಯಕತ್ವ ಅಂತ ಹೇಳಿದ್ದಾರೆ. ಸರ್, 2006ರಲ್ಲಿ ಹುಬ್ಳಿಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ರಾಜ್ಯ ರಾಜಕಾರಣದಲ್ಲಿ ದಿಕ್ಸೂಚಿ ಸಮಾವೇಶ ಅದು. ಆ ಸಮಾವೇಶದ ಏನ್ ನೆನಪು ಮಾಡ್ಬೇಕು ಸರ್? ಅಲ್ಲಿ ಸಿದ್ದರಾಮಯ್ಯ ಅವ್ರನ್ನ ನೀವು ನಾಯಕರಾಗಿ ಬಿಂಬಿಸಿದ್ರಿ. ಆಟ ಇಲ್ಲ, ಅಹಿಂದ ನಾಯಕತ್ವ ಬೇಕೇ ಬೇಕು, ಸಂಘಟನೆ ಬೇಕೇ ಬೇಕು. ರಾಜ್ಯದಲ್ಲಿ ಶೋಷಿತರಿಗೆ ರಕ್ಷಣೆ ಮಾಡಲಿಕ್ಕೆ, ಅವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ಸಂಘಟನೆ, ಒಂದು ನೇತೃತ್ವ ಬೇಕೇ ಬೇಕು. ಈಗ ಅವಶ್ಯಕತೆ ಇದೆ ಸರ್? ಖಂಡಿತ ಇದೆ. ರಾಜಕೀಯ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಅದರ ಅವಶ್ಯಕತೆ ಇದೆ. ಈಗ ತಾವು ನಾಯಕತ್ವ ವಹಿಸೋದಕ್ಕೆಲ್ಲ ಸಿದ್ಧತೆ ಅದನ್ನು ಪ್ರೂವ್ ಮಾಡಬೇಕಾದ್ರೆ ವಹಿಸ್ಲಿಕ್ಕೆ ಅದನ್ನೇನು ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋಲ್ಲ. ನೀವು CM ಹ್ಯಾಂಡ್ ಓವರ್ ಮಾಡ್ಕೋಬಹುದು, KPC ಅಧ್ಯಕ್ಷ ಹ್ಯಾಂಡ್ ಓವರ್ ಮಾಡ್ಕೋಬಹುದು. ಅಹಿಂದ ನಾಯಕತ್ವ ನೀವು ಕಟ್ಟಬೇಕು, ಬೆಳೆಸಬೇಕು. ಜನ ಒಪ್ಪಿದಾಗ ಅದು ನೇತೃತ್ವ ಸಿಗ್ತೈತೆ, ಹೊರತಾಗಿ ಅದು ಯಾರಿಂದ ಹ್ಯಾಂಡ್ ಓವರ್ ಆಗೋದಿಲ್ಲ ಸರ್. ಮತ್ತೆ ಯಾಕೆ ಎಲ್ಲರೂ ಕೂಡ ಕೆಲವರು ಮುಖ್ಯಮಂತ್ರಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸರ್? ಈಗ
ಸ್ವಾಭಾವಿಕವಾಗಿ ಎಲ್ಲರೂ ಆಸೆ ಇದ್ದೇ ಇರ್ತದೆ. ಸರ್ 5-6 ಜನಕ್ಕಿಂತ ಮುಖ್ಯವಾಗಿ 2 ಹೆಸರು ಕೇಳಿ ಬರ್ತಾ ಇದೆ, ನಿಮ್ದೊಂದು ಡಿ ಕೆ ಶಿವಕುಮಾರ್ ಅವರು. ಇಲ್ಲ ಅಂಥದ್ದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗ್ತದೆ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ಬೇಕು. ಕೆಪಿಸಿಸಿ ಅಧ್ಯಕ್ಷರಾಗ್ತೀರಿ ಡಿಸೆಂಬರಲ್ಲಿ ಅಂತ ಒಂದು ಚರ್ಚೆ ಇದೆ ನೋಡಿ, ಅದನ್ನು ಕೂಡ ನಮ್ಮ ಕೈಲಿಲ್ಲ. ಯಾವಾಗ ಮಾಡಬೇಕು, ಯಾರು ಮಾಡಬೇಕಂತ ತೀರ್ಮಾನ ಮಾಡೋದು ಪಕ್ಷ. ಸೊ ನೋಡೋಣ, ವೇಟ್ ಮಾಡೋಣ. ಇಷ್ಟೇನು ಅಂತಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಕ್ಕಂಥ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಹೀಗೆ ಇಲ್ಲಿ ನೇರವಾಗಿ ಯಾವುದೇ ವಿಚಾರಗಳನ್ನು ಅವರು ಹೇಳಿದ್ರು ಕೂಡ ಅಹಿಂದ ನಾಯಕತ್ವ ಅನ್ನುವಂಥದ್ದು ಅದು ಒಬ್ಬರು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡುವಂತಹ ನಾಯಕತ್ವ ಅಲ್ಲ. ಅದು ಜನರ ನಡುವಿನಿಂದ ಬರಬೇಕಾಗಿರುವಂತಹ ನಾಯಕತ್ವ, ಜನರಿಂದ ಸಿಗಬೇಕಾದಂತಹ ನಾಯಕತ್ವ. ಹೀಗಾಗಿ ಸಂಘಟನೆ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರಗಳನ್ನು, ಆ ಕ್ಲಾರಿಟಿಯನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಕೊಟ್ಟಿದ್ದಾರೆ. ಆದರೆ ಇದರ ನಡುವೆ ಶಿವಕುಮಾರ್ ಅವರ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಸತೀಶ್ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಂತೆಯೇ ಡಿ ಕೆ ಶಿವಕುಮಾರ್ ಅವರ ಟೀಮ್ ಕೂಡ ಆಕ್ಟಿವ್ ಆಗಿದೆ. ವಿಶೇಷವಾಗಿ ಗೊಂದಲ ಮೂಡಿಸುವಂತಹ ಪ್ರಯತ್ನಗಳು ಆಗಬಾರ್ದು ಅನ್ನುವಂತಹ ಟೀಕೆ ಶಿವಕುಮಾರ್ ಅವರ ಕಡೆಯಿಂದ ವ್ಯಕ್ತವಾಗ್ತಾ ಇದೆ, ಅಥವಾ ಶಿವಕುಮಾರ್ ಅವರ ಬಣದಿಂದ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಬಣಗಳ ಬಗ್ಗೆ ಅನುಮಾನಗಳಿಲ್ಲ. ಕಾಂಗ್ರೆಸ್ನಲ್ಲಿ ಇರೋರಿಗೂ ಕೂಡ ಅನುಮಾನಗಳಿಲ್ಲ. ಕಾಂಗ್ರೆಸ್ನವ್ರಿಗೂ ಕೂಡ ಸ್ಪಷ್ಟತೆ ಇದೆ ಯಾರ ಬಣದಲ್ಲಿದ್ದಾರೆ ಅನ್ನುವಂಥದ್ದು. ನವೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆ, ಸಂಪುಟ ಪುನರ್ರಚನೆಯ ಬಗೆಗೆ ಒಂದಿಷ್ಟು ಆತಂಕ, ಒಂದಿಷ್ಟು ಅನುಮಾನ, ಒಂದಿಷ್ಟು ಪ್ರಶ್ನೆಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಾ ಇದ್ದಾವೆ. ವಿಶೇಷವಾಗಿ ಕ್ರಾಂತಿ ಕಹಳೆ ಬೆನ್ನಲ್ಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ನೀವು ರಾಜ್ಯಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ನೀಡಲಾಗಿದೆ. PCC ಅಧ್ಯಕ್ಷರು ಕೂಡ ಆಗಿರುವಂಥ ಉಪಮುಖ್ಯಮಂತ್ರಿಗಳೇ ಈ ಆಹ್ವಾನವನ್ನು ಕೊಟ್ಟಿದ್ದಾರೆ. ಗೌರಿಬಿದನೂರಿನ ವಿದುರಾಶ್ವತ್ಥಕ್ಕೆ ನವೆಂಬರ್ 9ರಂದು ಬರಬೇಕು ಅಂತ ಹೇಳಿ ಆಹ್ವಾನವನ್ನು ನೀಡಲಾಗಿದೆ. ವಿದುರಾಶ್ವತ್ಥದಲ್ಲಿ KPCC ಕಡೆಯಿಂದ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕೂಡ ಕರಿತೀವಿ. ಯಾಕಂದರೆ ಅಲ್ಲಿದ್ದಂತಹ ರೈತ ಹೋರಾಟಗಾರರ ಮೇಲೆ ಬ್ರಿಟಿಷರು ದಾಳಿಯನ್ನು ನಡೆಸಿ ನಮ್ಮ ರೈತರು ಹುತಾತ್ಮರಾಗಿದ್ದಂತಹ ಜಾಗ ಅದು ವಿದುರಾಶ್ವತ್ಥ. ಹೀಗಾಗಿ ರಾಜ್ಯಕ್ಕೆ ಬರುವ ಬಗ್ಗೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲನ್ನು ಕೊಟ್ಟಿಲ್ಲ. ಅವ್ರು ಬರ್ತಾರೆ ಅನ್ನೋದು ಖಾತ್ರಿ ಇಲ್ಲ. ಆದರೆ ಒಂದು ವೇಳೆ ಅವರು ಬಂದಾಗ ರಾಜ್ಯದಲ್ಲೇ ಏನಾದರೂ ನಾಯಕತ್ವ ಬದಲಾವಣೆಯ ಚರ್ಚೆ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ನಡೆಯುತ್ತಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಈ ಪ್ರಶ್ನೆ ಕಾಂಗ್ರೆಸ್ನ ಮಟ್ಟಿಗಂತೂ ದೊಡ್ಡದಾಗಿ ಇದ್ದೇ ಇದೆ. ಇದರ ನಡುವೆ ಯಾರದ್ದು ಚಮತ್ಕಾರ, ಯಾರದ್ದು ಬಲಾತ್ಕಾರ ಅಂತ ಹೇಳಿ ಶಿವಕುಮಾರ್ ಅವರ ಆಪ್ತ ಶಾಸಕ ಮಾತನಾಡಿದ್ದಾರೆ. ಇಕ್ಬಾಲ್ ಹುಸೇನ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಹೇಳಿಕೆ ಕೊಡಬೇಡದಾಗಿತ್ತು, ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ನಾನು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ. ಇಂಥ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲಗಳಾಗ್ತವೆ. ಡಿ ಕೆ ಶಿವಕುಮಾರ್ ಅವರು ಸಮರ್ಥಕವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಜೊತೆಲಿ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಎತ್ತರದ ಮಟ್ಟಿಗೆ ಇವತ್ತು ಆಲೋಚನೆ ಮಾಡಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಮುಂದೆನೂ ಕೂಡ 2028ಕ್ಕೂ ಕೂಡ ನಾವು ಸರ್ಕಾರ ರಚನೆ ಮಾಡಬೇಕಂಥೇಳಿ ಇವತ್ತು ಕೆಲಸ ಕಾರ್ಯ ಹಗಲು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ರೆ ಚಮತ್ಕಾರ, ಯಾರು ಮಾಡಿದ್ರೆ ಬಲ, ಹೀಗೆ ಯಾರು ಮಾಡಿದರೆ ಚಮತ್ಕಾರ, ಯಾರು ಮಾಡಿದರೆ ಬಲಾತ್ಕಾರ ಅನ್ನುವಂಥ ವಿಚಾರಗಳ ಬಗ್ಗೆ ಅವರು ಪ್ರಶ್ನೆ ಎತ್ತಿದ್ದಾರೆ. ಇಲ್ಲಿ ಸತೀಶ್ ಅವರ ಆಯ್ಕೆ ಹಾಗಾದರೆ ಯಾವ ಕಾರಣಕ್ಕಾಗಿ, ಅಹಿಂದ ನಾಯಕತ್ವದಲ್ಲಿ ಯಾವ ಕಾರಣಕ್ಕಾಗಿ ಸತೀಶ್ ಅನ್ನುವಂಥ ವಿಚಾರಗಳು ಬಂದಾಗ ವಾಲ್ಮೀಕಿ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕರಾಗಿರುವಂಥವರು ಸತೀಶ್ ಜಾರಕಿಹೊಳಿ ಇಡೀ ರಾಜ್ಯ ಮಟ್ಟದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂತಹ ನಾಯಕ. ಇನ್ನು ಶಿವಕುಮಾರ್ ಟೀಮ್ಗೆ ಕೌಂಟರ್ ಕೊಡುವಂತಹ ಶಕ್ತಿಯೂ ಕೂಡ ಅವರಲ್ಲಿದೆ, ಅದಕ್ಕೆ ಶಕ್ತರಾಗಿದ್ದಾರೆ. ಕಾಂಗ್ರೆಸ್ನ ಒಳಗಡೆ ಇರುವಂತಹ ಟೀಮ್ಗಳ ವಿಚಾರಗಳಿಗೆ ಬಂದಾಗಲೂ ಕೂಡ ಭಾಳ ಖಡಕ್ಕಾಗಿ ಮಾತನಾಡ್ತಾರೆ. ಅವರು ಮೆಲ್ಲನೆ ಮಾತನಾಡಿದರೂ ಕೂಡ ಅವರು ಏನು ಸಂದೇಶವನ್ನು ಕೊಡಬೇಕು ಅದನ್ನು ನೇರವಾಗಿ ಕೊಡುವಂತಹ ಸಮರ್ಥರಿದ್ದಾರೆ. ಶಿವಕುಮಾರ್ ಪ್ರಭಾವವನ್ನು ಮಿತಿಗೊಳಿಸುವಂತಹ ತಂತ್ರಗಾರಿಕೆಯನ್ನು ಕೂಡ ಅವರು ಮಾಡಬಹುದು. ಮತ್ತು ಬೆಳಗಾವಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯೂ ಕೂಡ ಆಗಿರೋದ್ರಿಂದಾಗಿ ಅದರ ಒಂದು ಅಡ್ವಾಂಟೇಜ್ ಸತೀಶ್ ಜಾರಕಿಹೊಳಿ ಅವರಿಗೆ ಇದ್ದೇ ಇದೆ. ವರಿಷ್ಠರ ಮುಂದೆ ಅಹಿಂದ ದಾಳ ಉರುಳಿಸುವಂಥದ್ದು ಕೂಡ ಅಷ್ಟೇ ಪ್ರಬಲವಾಗಿರ್ತಕ್ಕಂಥ ಒಂದು ನಾಯಕತ್ವದ ಸಂದೇಶ. ಅಂದರೆ ಅಹಿಂದ ದಾಳ ಉರುಳಿಸಿ ಅದರ ಮೂಲಕವಾಗಿ ನಾಯಕತ್ವವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳುವಂಥದ್ದು. ಸಿದ್ದರಾಮಯ್ಯನವರ ಟೀಮ್ ಚದುರದಂತೆ ಮಾಡುವಂಥದ್ದು, ಅಂದರೆ ಸಿದ್ದರಾಮಯ್ಯನವರ ಟೀಮ್
ಅದು ಒಗ್ಗೂಡಿಯೇ ಇರಬೇಕು, ಅದರಲ್ಲಿ ಯಾವುದೇ ಚದುರುವಿಕೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮುನ್ನೆಲೆಗೆ ತಂದಿರುವಂಥದ್ದು ಬಹಳ ಗಮನಾರ್ಹ ವಿಚಾರ. ಇನ್ನು SC/ST ಮತಗಳನ್ನು ಸೆಳೆಯೋ ತಂತ್ರಗಾರಿಕೆಯೂ ಕೂಡ ಇಲ್ಲಿ ಇದ್ದೇ ಇದೆ. ಯಾಕಂದರೆ ವಾಲ್ಮೀಕಿ ಸಮುದಾಯ 2023ರ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿತ್ತು. ಅದು ರಿಸಲ್ಟ್ ಆಗಿ ಕೂಡ ಕನ್ವರ್ಟ್ ಆಗಿತ್ತು. ಹೀಗಾಗಿ ಈ SC ಮತ್ತು ST ಮತಗಳನ್ನು ತನ್ನೆಡೆಗೆ ಸೆಳೆಯುವಂತಹ ನಿಟ್ಟಲ್ಲೂ ಕೂಡ ಸತೀಶ್ ಅವರ ನಾಯಕತ್ವ ಮಹತ್ವದ್ದಾಗಬಹುದು. ಶಾಸಕರ ದೊಡ್ಡ ಬೆಂಬಲವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಕೂಡ ಸಿದ್ದರಾಮಯ್ಯನವರ ಬಣಕ್ಕೆ ಅಲ್ಲಿ ಒಂದು ರೀತಿಯಾದಂತಹ ಸೇನಾ ನಾಯಕನ ರೀತಿಯಲ್ಲಿ ನಿಲ್ಲುವಂಥವರು ಸತೀಶ್ ಜಾರಕಿಹೊಳಿ. ಈ ಕಾರಣಕ್ಕಾಗಿಯೂ ಕೂಡ ಬಹಳ ಮುಖ್ಯ ಆಗಿದೆ ಸತೀಶ್ ಅವರ ಹೆಸರನ್ನು ಇಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮುನ್ನೆಲೆಗೆ ತಂದಿರುವಂಥದ್ದು. ಆದರೆ ಇದು ಕೇವಲ ಅಹಿಂದ ರಾಜಕಾರಣಕ್ಕೆ ಮತ್ತು ಅಹಿಂದ ಉತ್ತರಾಧಿಕಾರಕ್ಕೆ ಮಾತ್ರ ಸೀಮಿತನಾ ಅಥವಾ ಮುಖ್ಯಮಂತ್ರಿಯವರ ಉತ್ತರಾಧಿಕಾರಕ್ಕೂ ಕೂಡ ಸೀಮಿತನಾ ಅನ್ನುವಂಥದ್ದು ಮುಂದಿನ ದಿವಸಗಳಲ್ಲಿ ಗೊತ್ತಾಗಬೇಕಾಗಿರುವಂತಹ ವಿಚಾರ. ಆದರೆ ಇದರ ಸುತ್ತಲೂ ಚರ್ಚೆ ಅಂತೂ ಬಹಳ ತೀವ್ರ ಸ್ವರೂಪದಲ್ಲಿ ಸಾಗ್ತಾನೆ ಇರುತ್ತೆ.